ಯಾರೆಲ್ಲ 6, 15, 24ನೇ ತಾರೀಕು ಕೊಟ್ಟಿರ್ತೀರಾ ಇವರೆಲ್ಲರೂ ಕೂಡ 6 ಸೀರೀಸ್ ಅವರಾಗಿರ್ತಾರೆ. ಶುಕ್ರನ ಆಡಳಿತದಲ್ಲಿರುವಂತವ್ರು ಯಾವ್ದಾದ್ರು ಒಂದು ಜವಾಬ್ದಾರಿ ಅಂತ ತಗೊಂಡ್ರೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದು, ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡುವಂಥದ್ದು, ಮತ್ತೆ ಹಣದ ಅರಿವು ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಸಹಾಯ ಮಾಡುವಂತ ಮನಸ್ಥಿತಿ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಭಾ ಶೆಟ್ಟಿ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವಾಗ ಒಂದು ಸಮಯ ಅನ್ನೋದು ನಿಗದಿ ಆಗಿರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ದಿನಾಂಕ ನಮ್ಗೆ ತುಂಬಾ ಇಂಪಾರ್ಟೆಂಟು, ಹುಟ್ಟಿದ ಸಮಯ ಕೂಡ ತುಂಬಾ ಇಂಪಾರ್ಟೆಂಟು. ನಾವ್ ಎಲ್ಲೇ ಹೋಗ್ಬೇಕು ಅಂತಂದಾಗೂ ಕೂಡ ನಾವ್ ಎಷ್ಟ್ ಗಂಟೆಗೆ ಹೋಗ್ಬೇಕು, ಎಷ್ಟ್ ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ. ಅದೇನೆ ನಂಬರ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ದಿನಾಂಕದಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವರು ಯಾವ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿದ್ರೆ ಅವ್ರ ಜೀವನದಲ್ಲಿ ಏಳಿಗೆ ಆಗತ್ತೆ, ಅಥವಾ ಯಾವ್ದನ್ನ ಮಾಡ್ಲೇಬಾರ್ದು, ಯಾವ ನಂಬರ್ಸ್ನ ಫಾಲೋ ಮಾಡಬೇಕು, ಪ್ರತಿಯೊಂದು ಮಾಹಿತಿನೂ ಕೂಡ ನಾನೀಗ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ 6, 15, 24ನೇ ತಾರೀಕು ಕೊಟ್ಟಿರ್ತೀರಾ ಇವರೆಲ್ಲರೂ ಕೂಡ 6 ಸೀರೀಸ್ ಅವರಾಗಿರ್ತಾರೆ. ಅಂಡ್ 6ನೇ ತಾರೀಕಿನ ಆಡಳಿತ ಮಾಡುವಂತ ಗ್ರಹ ಯಾವುದು ಅಂದ್ರೆ ಶುಕ್ರ ಗ್ರಹನ ಆಡಳಿತದಲ್ಲಿ ಇರ್ತೀರಾ. ಸೊ ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ, ಯಾವ ನಂಬರ್ನ ಫಾಲೋ ಮಾಡಬೇಕು, ಯಾವ್ದನ್ನ ಫಾಲೋ ಮಾಡಬಾರ್ದು ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಶುಕ್ರನ ಆಡಳಿತದಲ್ಲಿ ಇರುವಂತವ್ರು ಸ್ವಲ್ಪ ಕ್ರಿಯೇಟಿವ್ ಜಾಸ್ತಿ ಇರುತ್ತೆ. ಗ್ಲಾಮರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಕ್ ಚೆನ್ನಾಗಿರ್ತೀರಾ, ತುಂಬಾ ಗ್ಲಾಮರ್ ಆಗಿರಕ್ಕೆ ಇಷ್ಟಪಡ್ತೀರಾ. ಯಾವಾಗ್ಲೂ ಒಳ್ಳೆ ಬಟ್ಟೆಗಳು ಹಾಕೋಬೇಕು, ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ನೋಡಕ್ ಚೆನ್ನಾಗೂ ಕೂಡ ಇರ್ತಾರೆ, ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು, ವೆಲ್ ಡ್ರೆಸ್ ಮಾಡ್ಕೋಬೇಕು, ಒಳ್ಳೊಳ್ಳೆ ಪರ್ಫ್ಯೂಮ್ಗಳು ಹಾಕೋಬೇಕು, ಈ ರೀತಿಯಾದ ಒಂದು ಮನಸ್ಥಿತಿ ಇರುತ್ತೆ. ಇವ್ರಿಗೆ ಸಾಧಾರಣವಾಗಿ ಎಲ್ಲ ಹೈ ವೇರಿಯಂಟ್ ಏನು ಪ್ರಾಡಕ್ಟ್ಸ್ ಬೇಕು ಅಂತ ಅನ್ನೋದೇ ಮನಸ್ಥಿತಿಲಿ ಇರುತ್ತೆ. ಅಂದ್ರೆ ಏನೇ ತಗೊಂಡ್ರು ಕೂಡ ಇದೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಕಾಸ್ಟ್ಲಿದಿರ್ಬೇಕು, ಇದೊಂಚೂರು ಚೆನ್ನಾಗಿರ್ಬೇಕು, ನನ್ನನ್ನು ಜನ ಗಮನಿಸ್ಬೇಕು, ಈ ರೀತಿಯಾದ ಮನಸ್ಥಿತಿ ಇವ್ರದ್ದಾಗಿರುತ್ತೆ. ಅಂತ ಅಷ್ಟೇ ಜವಾಬ್ದಾರಿ ಇರೋರು ಕೂಡ ಆಗಿರ್ತಾರೆ. ಯಾವ್ದಾದ್ರು ಒಂದು ಜವಾಬ್ದಾರಿ ಅಂತ ತಗೊಂಡ್ರೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದು, ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡುವಂಥದ್ದು, ಅದೆಲ್ಲನೂ ಕೂಡ ಇವ್ರು ಮಾಡ್ತಿರ್ತಾರೆ. ಮತ್ತೆ ಹಣದ ಅರಿವು ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾವ್ದಾದ್ರು ಮೂಲಗಳಿಂದ ಇವ್ರಿಗೆ ಹಣ ಬರ್ತಾ ಇರುತ್ತೆ. ಸುಮ್ನೆ ಬರೋದಿಲ್ಲ, ಕೆಲ್ಸನೂ ಅದೇ ರೀತಿ ಅವ್ರು ಮಾಡ್ತಾ ಇರ್ತಾರೆ, ಅದೇ ರೀತಿಯಾದ ಹಣನೂ ಕೂಡ ಅವ್ರಿಗೆ ಬರ್ತಾ ಇರುತ್ತೆ. ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಅವ್ರಿಗೆ ಮೇಜರ್ ಆಗಿ ಇರೋದಿಲ್ಲ. ಇನ್ನ ಸಹಾಯ ಮಾಡುವಂತ ಮನಸ್ಥಿತಿ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಒಬ್ರು ಇವ್ರ ಹತ್ರ ಬಂದು ನನಗೆ ಕಷ್ಟ, ನಂಗೆ ಹೆಲ್ಪ್ ಮಾಡಿ ಅಂತಂದ್ರೆ ಅವ್ರಿಗೆ ಸಾಧ್ಯ, ಇವ್ರ ಕೈಲಿ ಏನ್ ಮಾಡಕ್ ಸಾಧ್ಯನೋ ಆ ಸಹಾಯನ ಇವರು ಮಾಡ್ತಾ ಇರ್ತಾರೆ. ಮತ್ತೆ ಇವ್ರು ಯಾವಾಗ್ಲೂ ಒಂದು ಲವ್ ಅಟ್ಯಾಚ್ಮೆಂಟ್ ಅನ್ನೋದು ಯಾವಾಗ್ಲೂ ಇವ್ರಿಗೆ ಇದ್ದೇ ಇರುತ್ತೆ. ತುಂಬಾ ಪ್ರೀತಿ ಪ್ರಿಯರು, ಐಷಾರಾಮಿಯಾಗಿ ಬದುಕ್ಬೇಕು ಅನ್ನುವಂತ ಮನಸ್ಥಿತಿ ಇರುವಂತವ್ರು. ಯಾವಾಗ್ಲೂ ಕೂಡನು ಒಂದು ಜೋವಿಯಲ್ ಆಗಿರ್ಬೇಕು, ಎಲ್ಲಾರ ಜೊತೆ ಬೆರಿಬೇಕು, ಚೆನ್ನಾಗಿರ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇಟ್ಕೊಂಡಿರೋರಾಗಿರ್ತಾರೆ. ಇನ್ನ ಹೆಲ್ತ್ ಪ್ರಾಬ್ಲಮ್ ಏನೇನ್ ಬರ್ಬೋದು ಇವ್ರಿಗೆ ಅಂತ ನೋಡಕ್ ಹೋದ್ರೆ, ಕೋಲ್ಡ್ ಆಗೋದು, ಕಾಫ್ ಆಗುವಂಥದ್ದು, ಅದ್ ಬಿಟ್ರೆ ಲಿವರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು, ಸ್ವಲ್ಪ ಏನು ಗುಪ್ತಾಂಗಗಳೇನಾದ್ರೂ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನ ಇವ್ರಿಗೆ ಆ ನೆಗೆಟಿವ್ ಪಾಯಿಂಟ್ಸ್ ಏನಿದೆ ಇವ್ರ ಹತ್ರ ಅಂತ ನೋಡಕ್ ಬಂದಾಗ, ಇವ್ರಿಗೆ ಸ್ವಲ್ಪ ಅನುಮಾನಾಸ್ಪದ, ಯಾವಾಗ್ಲೂ ಸ್ವಲ್ಪ ಅನುಮಾನವಾಗಿ ನೋಡ್ತಿರ್ತಾರೆ. ಇವರು ಜನರನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಇವ್ರು ಏನಾದ್ರೂ ಒಂದ್ ಸ್ವಲ್ಪ ಇವ್ರಿಗೆ ಡೌಟ್ಸ್ ಬಂತು ಅಂದ್ರೆ ತುಂಬಾನೇ ಅವ್ರ ಮೇಲೆ ಅನುಮಾನ ಪಟ್ಬಿಡುವಂಥದ್ದು, ಇವ್ರು ಏನೋ ಮಾಡ್ತಿದ್ದಾರೆ ಅಂತ ತುಂಬಾ ಗೆಸ್ ಮಾಡಕ್ ಸ್ಟಾರ್ಟ್ ಮಾಡೋವಂಥದ್ದನ್ನ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಕುಟುಂಬದ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವಂಥದ್ದು, ಅದು ಹೆಂಗೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ನಾಳೆ ಈ ತರ ಆಗ್ಬಿಟ್ರೆ, ನಾಡಿದ್ದು ಆ ತರ ಆಗ್ಬಿಟ್ರೆ, ಇವ್ರು ಈ ತರ ಮಾಡ್ತಿದ್ದಾರಲ್ಲ ಅಂತ ಇವ್ರ ಫ್ಯಾಮಿಲಿ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಹಣ ಇಲ್ಲದೆ ಹೋದ್ರು ಕೂಡ ಐಷಾರಾಮಿಯಾಗಿ ಖರ್ಚು ಮಾಡುವಂಥದ್ದು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತಾರಲ್ಲ ಆ ತರ ಇವ್ರ ಶೋಕಿ ಮಾಡೋದಕ್ಕೆ ಕಮ್ಮಿ ಮಾಡ್ಕೊಳಕ್ ಹೋಗೋದಿಲ್ಲ. ಜೊತೆಗೆ ಸ್ವಲ್ಪ ಗ್ಯಾಮ್ಲಿಂಗಿಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಬೇಗ ಬ್ಯಾಡ್ ಹ್ಯಾಬಿಟ್ಸ್ ಇವ್ರಿಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅದರ ಜೂಜಾಡುವಂಥದ್ದಾಗಿರ್ಬೋದು, ಇದಕ್ಕೆ ಬೇಗ ಇವರು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಇದೇ ಇವರ ಒಂದು ನೆಗೆಟಿವ್ ಪಾಯಿಂಟ್ಸ್ ಆಗಿರುತ್ತೆ. ಯಾವ ರೀತಿಯಾದ ಎಜುಕೇಶನ್ ಇವ್ರು ಮಾಡ್ಕೋಬೇಕು ಅಂತ ನೋಡಕ್ ಬಂದಾಗ, ಇವರು ಫ್ಯಾಷನ್ ಡಿಸೈನಿಂಗ್ ಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಡಿಸೈನಿಂಗ್ ಮಾಡುವಂಥದ್ದು, ಮತ್ತೆ ಆರ್ಕಿಟೆಕ್ಟ್ ಕೆಲಸಗಳು ಮಾಡುವಂಥದ್ದು, ಆಕ್ಟಿಂಗಿಗೆ ಸಂಬಂಧಪಟ್ಟಿರುವಂಥ ಅದನ್ನ ಮಾಡ್ಕೊಳ್ಳುವಂಥದ್ದು, ಇಂಜಿನಿಯರಿಂಗು, ಅಕಲ್ಟ್ ಸೈನ್ಸ್ ಬಗ್ಗೆನೂ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಶುಕ್ರನು ಕೂಡ ಒನ್ ಆಫ್ ದ ಗುರು ಆಗಿರೋದ್ರಿಂದ ಇವರು ಅಕಲ್ಟ್ ಸೈನ್ಸ್ ಯಾರಿಗಾನ ಟೀಚ್ ಮಾಡುವಂಥದ್ದು, ಈ ಕೆಲಸಗಳು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು, ಎಜುಕೇಶನ್ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಇನ್ನ ಫಾಲೋ ಮಾಡ್ಬೇಕಾಗಿರೋ ನಂಬರ್ ಯಾವುದು, ಅನ್ಫಾಲೋ ಮಾಡ್ಬೇಕಾಗಿರೋ ನಂಬರ್ ಯಾವುದು ಅಂತ ನೋಡಿದ್ರೆ, ಇವ್ರಿಗೆ 6ಕ್ಕೆ 6 ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಫಾಲೋ ಮಾಡೋ ನಂಬರ್ ಅಂತ ಬಂದಾಗ ಇವರಿಗೆ 2 ತುಂಬಾ ಚೆನ್ನಾಗಿ ಬರುತ್ತೆ, 2 ಸೀರೀಸ್ ಚೆನ್ನಾಗಿ ಬರುತ್ತೆ, 4 ಸೀರೀಸ್ ತುಂಬಾ ಚೆನ್ನಾಗಿ ಬರುತ್ತೆ, 5 ಸೀರೀಸ್ ತುಂಬಾನೇ ಬೆಸ್ಟ್ ಲಕ್ಕಿ ನಂಬರ್ ಆಗಿರುತ್ತೆ ಇವ್ರಿಗೆ, 6 ಸೀರೀಸ್ ತುಂಬಾ ಚೆನ್ನಾಗಿ ಬರುತ್ತೆ, 7 ಆಗುತ್ತೆ,
8 ಕೂಡ ಆಗತ್ತೆ, 9 ಕೂಡ ಆಗತ್ತೆ. ಇವ್ರಿಗೆ ಬರ್ದೇ ಇರೋ ನಂಬರ್‌ಗಳು ಸ್ವಲ್ಪ ಅವಾಯ್ಡ್ ಮಾಡ್ಲೇಬೇಕು ಅನ್ನುವಂಥದ್ದು. 3ನೇ ನಂಬರ್ ತುಂಬಾನೇ ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ. ಈವನ್ 1 ಕೂಡ ಇವ್ರು ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ. ಕೆಲವು ಕಾಂಬಿನೇಷನ್‌ಗಳಲ್ಲಿ 1 50, 50 ಇವ್ರಿಗೆ ಬರುತ್ತೆ ಕೂಡ. ಇನ್ನ ಲಕ್ಕಿ ಕಲರ್ಸ್ ಯಾವ್ದು ಇವ್ರಿಗೆ ತುಂಬಾ ಚೆನ್ನಾಗಿ ಬರೋ ಕಲರ್ಸ್ ಅಂತಂದಾಗ ಕ್ರೀಮ್, ವೈಟ್, ಪಿಂಕ್ ಈ ಎಲ್ಲಾ ಕಲರ್‌ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂತ ಲೈಟ್ ಕಲರ್ಸ್ ಎಲ್ಲಾನು ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರು ಅವಾಯ್ಡ್ ಮಾಡ್ಬೇಕಾಗಿರೋ ನಂಬರ್‌ಗಳು ಯಾವ್ದು ಅಂತಂದ್ರೆ ಯೆಲ್ಲೋ ಕಲರ್ಸ್‌ನ ಇವ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೇನೆ ಒಳ್ಳೇದು. ಇನ್ನು 6ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅಂದ್ರೆ 6 ಸೀರೀಸ್‌ನಲ್ಲಿ ಯಾರೆಲ್ಲ ಸೆಲೆಬ್ರಿಟೀಸ್ ಹುಟ್ಟಿದ್ದಾರೆ ಅಂತ ನೋಡಕ್ ಬಂದಾಗ ರಕ್ಷಿತ್ ಶೆಟ್ಟಿ ಅವರು 6ನೇ ತಾರೀಕು ಹುಟ್ಟಿದ್ದಾರೆ. ರಾಜ್‌ಕುಮಾರ್ ಅವರು ಕೂಡ 24ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ವಿಕ್ಟೋರಿಯಾ ಅಂದ್ರೆ ಕ್ವೀನ್ ವಿಕ್ಟೋರಿಯಾ ಕೂಡ 24ನೇ ತಾರೀಕು ಹುಟ್ಟಿರುವಂತವ್ರು. ರೆಹಮಾನ್ ಅವರು 6ನೇ ತಾರೀಕು ಹುಟ್ಟಿರೋದು ನೋಡಿ. ಅವರು ಎಷ್ಟೆಲ್ಲ ಸಂಗೀತದಲ್ಲಿ ಹೆಸರನ್ನ ಮಾಡಿದ್ದಾರೆ. ಇನ್ನ ಕಪಿಲ್ ದೇವ್ ಅವರು ಕೂಡ 6ನೇ ತಾರೀಕು ಹುಟ್ಟಿದ್ದಾರೆ. ಮಾಧುರಿ ದೀಕ್ಷಿತ್ ಅವರು ಕೂಡ 15ನೇ ತಾರೀಕು ಹುಟ್ಟಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕೂಡ 24ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ಅನಿಲ್ ಕುಂಬ್ಳೆ ಅವರು 24ನೇ ತಾರೀಕು ಹುಟ್ಟಿದ್ದಾರೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದ್ರೂ ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಜೀವನದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ, ನಮ್ಗೇನು ನೇಮ್ ಚೇಂಜ್ ಮಾಡ್ಬೇಕು ಅಥವಾ ಯಾವ ನಂಬರ್ ತಗೋಬೇಕು, ಗಾಡಿಗೆ ಯಾವ ತರ ನಂಬರ್ ಟ್ಯೂನ್ ಅಪ್ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು. ಸೊ ಎಲ್ಲರಿಗೂ ಧನ್ಯವಾದಗಳು.